ಯುವ ಜನತೆ ಜ್ಞಾನದ ಕಡೆಗೆ ಚಿಂತನೆ ಮಾಡುವ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ಅರಿವಿನ ಹಬ್ಬವಾಗಿ ಆಚರಿಸಬೇಕು ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಹೇಳಿದರು. ನಾರಿ ಶಕ್ತಿ ಇಲ್ಲದೆ ಈ ದೇಶ ನಡೆಯೋದೇ ಇಲ್ಲ. ಬಹು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನೆರೆದಿರತಕ್ಕಂಥ ತಾಯಂದ್ರೆ ನಮ್ಮನ್ನ ಆಡಿ ನಮ್ಮೆಲ್ಲರನ್ನ ವಿಜೃಂಭಣೆ ಮಾಡಲಿಕ್ಕೆ ಕನಕಪುರದಿಂದ ಬಂದಿರತಕ್ಕಂಥದ್ದು. ನಾನು ಸಾಮಾನ್ಯವಾಗಿ ಗೊಂದಲಕ್ಕೀಡಾಗೋದೇ ಇಲ್ಲ. ರಾಜಕಾರಣದಲ್ಲಿ ಯಾರೇ ನನ್ನನ್ನ ಕೆಣಕಿದ್ರೆ ಕುಣುಕೋದೇ ನನ್ನ ಕೆಲಸ. ಆದ್ರೆ ನಾನು ಕನ್ಫ್ಯೂಸ್ ಆಗೋದು ಅಂತಾರೆ ಗೊಂದಲ ಅಂದ್ರೆ. ನಾನು ಗೊಂದಲಕ್ಕೀಡಾಗೋದು ಯಾವಾಗ ಅಂತಂದ್ರೆ ಸ್ವಾಮೀಜಿಗಳ ಜೊತೆಯಲ್ಲಿ ಸೇರಿದಾಗ ಮಾತ್ರ. ಯಾಕೆ ಅಂದ್ರೆ ಸ್ವಾಮೀಜಿಗಳಿಗೆ ಹೇಳಿದ್ರು, ಕುಂಬಾರ ಗುಂಡಯ್ಯ ಸ್ವಾಮೀಜಿಗಳು ಹೇಳಿದ್ರು, ಜಾತ್ಯತೀತವಾದ ಸಮಾಜ ಕಟ್ಟಬೇಕು ಅಂತ. ಛಲವಾದಿ ಸ್ವಾಮೀಜಿಯವರು ಹೇಳಿದ್ರು. ಎಲ್ಲ ಸ್ವಾಮೀಜಿಗಳದು ಒಂದೇ ಸರಿ. ಪರಿಸ್ಥಿತಿ ಹೇಗಿದೆ ಅಂದ್ರೆ ನಾವು ಹೇಳೋದಲ್ಲ ಜಾತ್ಯತೀತ. ಜಾತ್ಯತೀತರಾಗಿ ಹುಟ್ಟಿದ ನಾವೆಲ್ಲರೂ ಕೂಡ ಹುಡುಕೋದು ಜಾತಿಯನ್ನೇ. ಎಂತ ದ್ವಂದ್ವ. ಸಮಾಜವೇ ದ್ವಂದ್ವವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಜಾತಿ ರಹಿತ ಸಮಾಜ ಇರಬೇಕು ಅಂತ ಪ್ರತಿಪಾದಿಸಿದವರು, ಸಂವಿಧಾನದ ಮೂಲಕ ಸರ್ವರನ್ನು ಸೇರಿಸಬೇಕು ಅಂತ ಪಣತೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮಾಜಿ ಸಚಿವರು ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರ ಮನೆ ಅಂಗಳದಲ್ಲಿ ನಡೆದ ಭೀಮೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ಜಗತ್ತು ಕಂಡ ಶ್ರೇಷ್ಠ ಆರ್ಥಿಕ ತಜ್ಞರು, ಸಮಾಜ ಸುಧಾರಕರು ಹಾಗೂ ಸಾಮಾಜಿಕ ನ್ಯಾಯದ ಪರ ಹೋರಾಟಗಾರರಾದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಚಿಂತನೆಗಳ ಬೆಳಕಿನಲ್ಲಿ ದೇಶ ಯಶಸ್ವಿಯಾಗಿ ಮುನ್ನಡೆಯುತ್ತಿದ್ದು ಭಾರತೀಯರೆಲ್ಲರ ಹೆಮ್ಮೆ ಎಂದರು. ಮನದಲ್ಲಿ ಪ್ರಶ್ನೆಗಳು ಇರೋದು ಸ್ವಾಭಾವಿಕ. ಕೆಲವರು ಆಲೋಚನೆಯನ್ನು ಮಾಡಬಹುದು. ರಾಜಕಾರಣಿಗಳು ಇನ್ನೇನಕ್ಕೆ ಮಾಡ್ತಾರೆ, ರಾಜಕಾರಣಕ್ಕೆ ಮಾಡಿರ್ತಾರೆ ಅಂತ ಆಲೋಚನೆಯನ್ನು ಮಾಡಬಹುದು. ನಾವು ಸಿದ್ಧಾಂತಕ್ಕಾಗಿ ರಾಜಕಾರಣಕ್ಕೆ ಬಂದವರು. ಸಿದ್ಧಾಂತ ಅದು ದೇಶ ಮೊದಲು ಅನ್ನೋ ಸಿದ್ಧಾಂತ. ಸಿದ್ಧಾಂತ ಹಿಂದುತ್ವ ನಮ್ಮ ಸಿದ್ಧಾಂತ. ಸಿದ್ಧಾಂತ ಕಟ್ಟಕಡೆಯ ಮನುಷ್ಯನಿಗೆ ನೆರವಾಗೋದು ನಮ್ಮ ಸಿದ್ಧಾಂತ. ಸಿದ್ಧಾಂತವನ್ನು ಆಧರಿಸಿ ರಾಜಕಾರಣಕ್ಕೆ ಬಂದವರಿಗೆ ರಾಜಕಾರಣಕ್ಕಿಂತ ದೇಶ ಮೊದಲು ಅನ್ನುವಂಥ ತತ್ವವೇ ನಮಗೆ ಪ್ರಧಾನವಾಗುತ್ತೆ. ಆ ಹಿನ್ನೆಲೆಯಲ್ಲೇನೆ ಈ ಭೀಮೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬರೀ ರಾಜಕಾರಣ ಮಾಡೋದು ಅಂತ ಅಂದ್ರೆ ಸುಲಭದ ಕೆಲಸ. ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ. ಸಮಾಜವನ್ನು ಒಡೆದು ರಾಜಕಾರಣ ಮಾಡೋದು ಬಹಳ ಸುಲಭದ ಕೆಲಸ. ನಾನು ಮೊದಲನೇ ಬಾರಿ ಶಾಸಕರಾದಾಗ ಒಬ್ರು ಹೇಳಿದ್ರು, ಅವರ ರಾಜಕಾರಣ ಹೆಂಗೆ ಅಂತ ಹೇಳಿ. ಊರಲ್ಲಿ 2 ಪಾರ್ಟಿ ಮಾಡಿ ಹೊಡೆದಾಡಿಸ್ಬಿಟ್ರೆ ಒಬ್ಬ ವಿರೋಧ ಮಾಡ್ತಾನೆ, ಇನ್ನೊಬ್ಬ ಸಪೋರ್ಟ್ ಮಾಡ್ತಾನೆ. ಯಾರು ಊರಲ್ಲಿ ಕೆಲಸ ಆಗ್ಬೇಕು ಅಂತ ಕೇಳಲ್ಲ. ಕೆಲವರು ಹೀಗೆಯೇ ರಾಜಕಾರಣ ಮಾಡಿ 16 ವರ್ಷ ಶಾಸಕರಾಗಿ ಮಂತ್ರಿಯಾಗಿ ಅಧಿಕಾರನೂ ಅನುಭವಿಸಿರೋದನ್ನು ನಾವು ನೋಡಿದ್ದೇವೆ. ಆದ್ರೆ ನಮಗೆ ಒಡೆದು ರಾಜಕಾರಣ ಮಾಡುವ ತತ್ವದ ಮೇಲೆ ನಂಬಿಕೆ ಇಲ್ಲ. ಕರಡಿ ಗವಿಮಠ ಪೀಠಾಧ್ಯಕ್ಷರಾದ ಶ್ರೀ ಶಿವಶಂಕರ ಶಿವಯೋಗಿ ಮಹಾಸ್ವಾಮಿಗಳು ಮಾತನಾಡಿ, ಜಗತ್ತಿನ ಮೇಲ್ಪಂಕ್ತಿಯ ಆರ್ಥಿಕ ತಜ್ಞರಾಗಿದ್ದು ಅವರು ಎಲ್ಲರೂ ಒಪ್ಪುವಂತ ಸಾಮಾಜಿಕ ಚಿಂತಕರಾಗಿದ್ದರು. ಅತ್ಯಂತ ಕೆಳಸ್ತರದ ಸಾಮಾಜಿಕ ಮತ್ತು ಹಿನ್ನೆಲೆಯಿಂದ ಬಂದವರಾಗಿದ್ದರು. ಕಠಿಣ ಪರಿಶ್ರಮ ಮತ್ತು ಅಧ್ಯಯನದಿಂದಾಗಿ ಉನ್ನತ ಸ್ತರದ ಗಮನಾರ್ಹ ಸಾಧನೆಗಳನ್ನು ಮಾಡಿದ್ದಾರೆ. ಅವರು ಹಲವು ದೇಶಗಳ ಸಂವಿಧಾನ ಗ್ರಂಥಗಳನ್ನು ಅಧ್ಯಯನ ಮಾಡಿ ನಮ್ಮ ಸಮಾಜಕ್ಕೆ ಪೂರಕವಾದ ಭಾರತದ ಸಂವಿಧಾನ ರಚನೆ ಮಾಡಿ ದೇಶಕ್ಕೆ ನೀಡಿರುವ ಕೊಡುಗೆ ಅನನ್ಯ ಎಂದು ಹೇಳಿದರು. ಸುಮಾರು ಹಿಂದೆ 8ನೇ ಶತಮಾನದಲ್ಲಿ ಬೌದ್ಧ ಧರ್ಮ ಮತ್ತೆ ಜೈನ ಧರ್ಮದ ಅತ್ಯಂತ ಪ್ರಭಾವದಿಂದ ಹಿಂದೂ ಧರ್ಮದ ಆಚರಣೆಗಳು ಅತ್ಯಂತ ಕ್ಷೀಣ ಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಗ ಬಂದಂಥವರೇ ಅದ್ವೈತ ತತ್ವದ ಪ್ರತಿಪಾದಕರಾದಂತಹ ನಮ್ಮ ಶಂಕರಾಚಾರ್ಯರು. ಬಹುಶಃ ಅಂದು ಶಂಕರಾಚಾರ್ಯರು ಬಾರದೇ ಇದ್ದಿದ್ದಲ್ಲಿ ಇಂದು ನಾವು ಹಿಂದೂ ಧರ್ಮದ ಕುರುಹನ್ನ ಕಿಂಚಿತ್ ಲವಶೇಷವೂ ನೋಡೋಕೆ ಸಾಧ್ಯ ಇರ್ತಿರಲಿಲ್ಲ. ನೋಡಿ, ಅಂದೇ ಇದ್ದಂತಹ ಆ ಕಾಲದಲ್ಲಿನ ವ್ಯವಸ್ಥೆ ಮತ್ತೆ ತೊಡಕುಗಳನ್ನ ನಿವಾರಿಸಿ ನಾವೆಲ್ಲ ಒಂದು
ನಾವು ಹೀಗೆ ಮಾಡ್ಕೊಂತ ಹೋದ್ರೆ ಸಂಪ್ರದಾಯಗಳ ಭೇದದಿಂದ ನಾವೇನಾದ್ರೂ ಭಾಗ ಆಗ್ತಾ ಇದ್ರೆ ನಮ್ಮನ್ನ ಆಳುವವರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತೇಳಿ ಅವತ್ತೇನ್ ಮಾಡ್ತಾರೆ, ಇಡೀ ಸಮಾಜವನ್ನ ಇಡೀ ಧರ್ಮವನ್ನ ಒಗ್ಗೂಡಿಸಿ ಪಂಚಾಯತನ ಪದ್ಧತಿಯನ್ನು ತಂದು ಎಲ್ಲಾ ದೇವರು ಒಂದೇ, ಎಲ್ಲಾ ಮತಗಳು ಒಂದೇ, ಎಲ್ಲಾ ಧರ್ಮಗಳು ಒಂದೇ ಅಂತೇಳಿ ಆ ಧರ್ಮವನ್ನ ಕಾಪಿಟ್ಕೊಂಡು ಬರ್ತಾರೆ. ಚಿತ್ರದುರ್ಗ ಛಲವಾದಿ ಮಹಾಸಂಸ್ಥಾನ ಮಠ ಪರಮ ಪೂಜ್ಯ ಬಸವನಾಗಿದೇವ ಶರಣು ಜಗದ್ಗುರು ಅವರು ಮಾತನಾಡಿ, ಬಾಬಾ ಸಾಹೇಬರು ನೀಡಿರುವ ಸಂವಿಧಾನದಡಿಯಲ್ಲಿಯೇ ದೇಶ ಸಾಗುತ್ತಿದೆ. ಕಷ್ಟ ನಷ್ಟ, ಅಸ್ಪೃಶ್ಯತೆಯ ಅವಮಾನಗಳು, ಸಂಕಟ ಮತ್ತು ಸಂಕಟಗಳ ನಡುವೆಯೇ ಕಠಿಣ ಪರಿಶ್ರಮದಿಂದ ಮೇರು ಸಾಧನೆ ಮಾಡಿದ ಮೇರು ವ್ಯಕ್ತಿತ್ವ ಅಂಬೇಡ್ಕರ್ ಅವರದಾಗಿತ್ತು. ಅವರ ತತ್ವ ಚಿಂತನೆಗಳು ಇಂದಿಗೂ ಹಾಗೂ ಮುಂದಿನ ಪೀಳಿಗೆಗೆ ಮಾದರಿ ಮತ್ತು ಪ್ರೇರಣಾದಾಯಕ ಎಂದರು. ನಾವಿವತ್ತು ಎಲ್ಲಾ ಸಮುದಾಯ ಒಂದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಅದೇ ರೀತಿ ಮುಂದಿನ ನಮ್ಮ ಈ ಹೊಂದಾವಣಿಕೆ ಇಡೀ ಜಗತ್ತಲ್ಲಿ ಎಲ್ಲಾ ಜಾತಿಯನ್ನು ಮರೆತು ನಾವೆಲ್ಲ ಒಗ್ಗಟ್ಟಾಗಿ ಇಡೀ ನಮ್ಮ ಭಾರತ ದೇಶವನ್ನು ಕಟ್ಟಬೇಕಾಗಿ ಬಂದಿದೆ. ಜಾತೀಯತೆಯನ್ನು ನಿರ್ಮೂಲ ಮಾಡಬೇಕಾಗಿದೆ. ನೀವೆಲ್ಲರೂ ಒಗ್ಗಟ್ಟಾಗಿ ನೀವು ಹಿಂದುಳಿದ ವರ್ಗದ ಎಲ್ಲರೂ ಸೇರಿ ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಹಿಂದುತ್ವವನ್ನು ಕೊಟ್ಟು ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಬೇಕಾಗಿದೆ. ಬಹಳ ಹಿಂದೂಗಳು ಬಹಳ ಹಿಂದೆ ಇದ್ದೀವಿ, ಅವರೆಲ್ಲರಿಗೂ ಅನುಕೂಲ ಆಗಬೇಕು. ಅದರಲ್ಲಿ ಕುಂಬಾರ ಸಮಾಜ ಸಣ್ಣ ಸಮಾಜ, ನಮ್ಮ ಸಮಾಜಕ್ಕೆ ಇನ್ನೂ ಬಹಳ ರಾಜಕೀಯವಾಗಿ ಯಾವುದೇ ಒಂದು ಶಕ್ತಿನೂ ಯಾವ ರಾಜಕೀಯ ಪಕ್ಷಗಳು ಕೊಟ್ಟಿಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ, ನಮ್ಮ ಪಕ್ಷದ ನಮ್ಮ ರಾಜಕೀಯ ಪಕ್ಷದಲ್ಲಿ ನಮ್ಮ ಸಮಾಜದ ಒಬ್ಬ ರಾಜಕಾರಣಿನೂ ಇಲ್ಲ. ಕುಂಬಾರಗುಂಡಯ್ಯ ಮಹಾಸಂಸ್ಥಾನ ಮಠ ಚಿತ್ರದುರ್ಗ ಬಸವಮೂರ್ತಿ ಕುಂಬಾರಗುಂಡಯ್ಯ ಸ್ವಾಮೀಜಿಯವರು ಮಾತನಾಡಿ, ಕೆಟ್ಟ ಆಲೋಚನೆಗಳನ್ನೇ ದೇವನ್ನಾಗಿ ಮಾಡಿಕೊಂಡಿರುವ ಈ ಸಮಾಜದಲ್ಲಿ ಅಂಬೇಡ್ಕರ್ ಅವರಂತಹ ಮಹಾನ್ ನಾಯಕರ ಚಿಂತನೆಗಳು ಹಾಗೂ ಕಾಳಜಿಗಳನ್ನು ಕಾರ್ಯರೂಪಕ್ಕೆ ತರುವುದು ಹೇಗೆ ಮತ್ತು ಯಾರು ಎಂಬ ಪ್ರಶ್ನೆಯನ್ನ ಆರೋಗ್ಯವಂತ ಸಮಾಜಕ್ಕೆ ಹಂಬಲಿಸುವ ಎಲ್ಲ ಮನಸ್ಸುಗಳು ಕೇಳಿಕೊಳ್ಳಬೇಕು ಎಂದರು. ನಾನಾದರೂ ಕೂಡ ಗುರುಪೀಠದ ಪೀಠಾಧ್ಯಕ್ಷ ಸ್ವಾಮೀಜಿ ಆದಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ 224 ಕಾನ್ಸ್ಟಿಟ್ಯೂಯನ್ಸಿಗಳಲ್ಲಿ ಯಾವೊಬ್ಬ MLAನೂ ಕೂಡ ಈ ಮಟ್ಟದ ಇಚ್ಛಾಶಕ್ತಿಯನ್ನ ಈವರೆಗೂ ಕೂಡ ಸ್ವತಂತ್ರ ಬಂದು 79ನೇ ವರ್ಷದಲ್ಲೂ ಕೂಡ ಇಷ್ಟೊಂದು ಮಟ್ಟದಲ್ಲಿ ಒಂದು ಸಾಮಾಜಿಕ ಕಳಕಳಿಯಿಂದ 100ಕ್ಕೆ 100 ಸಂವಿಧಾನದ ಆಶಯದಿಂದ ಒಬ್ಬರು ಕೂಡ ಹೆಜ್ಜೆ ಇಟ್ಟಿರಲಿಲ್ಲ. ನನ್ನ ಜೀವಿತಾವಧಿಯಲ್ಲೇ ಒಬ್ಬರು ಶಾಸಕರು ನನಗೆ ಸಿಕ್ಕಿದ್ದಾರೆ ಅಂದರೆ ಅದು ಎಲ್ಲಿಲ್ಲದ ಸಂತೋಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಒಂದು ಸಂದರ್ಭದಲ್ಲಿ ನನ್ನ ಎಡಗಡೆ ಬಲಗಡೆ ಪರಮ ಪೂಜ್ಯ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಮತ್ತು ಪುಣ್ಯವೇ ಸರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಮಾಜಿಕ ಕಾರ್ಯಕರ್ತರಾದ ಶ್ರೀಕಾಂತ್ ಶೆಟ್ಟಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.